ಆತ್ಮೀಯ ವಿದ್ಯಾರ್ಥಿಗಳೇ, dear students, we are going to discuss today educational change because of culture and modernization in ED8 knowledge and curriculum paper. ED8 ಜ್ಞಾನ ಮತ್ತು ಪಠ್ಯಕ್ರಮ ಈ ಪತ್ರಿಕೆಯಲ್ಲಿ ಸಂಸ್ಕೃತಿ ಮತ್ತು ಆಧುನಿಕತೆ ಶಿಕ್ಷಣದ ಮೇಲೆ ಯಾವ ರೀತಿಯ ಬದಲಾವಣೆಗಳನ್ನು ತರ್ತಾ ಇದೆ, ಶಿಕ್ಷಣದಲ್ಲಿ ಬದಲಾವಣೆಗಳನ್ನು ಹೇಗೆ ಉಂಟು ಮಾಡ್ತಾ ಇದೆ ಅನ್ನೋದನ್ನು ತಿಳಿಯೋಣ. ಮತ್ತು ಸಂಸ್ಕೃತಿ ಆಧುನಿಕತೆಯ ಕಥೆಯು ಶಿಕ್ಷಣದ ಮೇಲೆ ಬೀರುತ್ತಿರುವ ಪ್ರಭಾವದ ಕುರಿತು ಇವತ್ತು ಅಭ್ಯಾಸ ಮಾಡೋಣ. ಸೊ ವಿ ಆರ್ ಲಿವಿಂಗ್ ಇನ್ ಮಲ್ಟಿಕಲ್ಚರಲ್ ಎರಾ. ಸೊ ವಿ ಹ್ಯಾವ್ ಮೋರ್ ದೆನ್ ಒನ್ ಕಲ್ಚರ್ ವಿತ್ ಅಸ್. So in India, we have multicultural society. We have influence of various cultures today. So students are coming from the background of multicultural, ethnic and traditional groups. So we have mixed culture in India today. We have influenced culture from outside. People are moving from different places to India, and we have local culture, and we have borrowed culture, and all this cultural mixture happening in India, and the student is the product of this mixed culture. ಭಾರತದಲ್ಲಿ ಸಂಸ್ಕೃತಿಯು ಬಹು ಸಂಸ್ಕೃತಿಯನ್ನು ಹೊಂದಿದೆ. ಭಾರತ ಇಂದಿನ ಸಂದರ್ಭದಲ್ಲಿ, ಜಾಗತೀಕರಣದ ಈ ಸಂದರ್ಭದಲ್ಲಿ ನಮ್ಮ ಮೇಲೆ ಸ್ಥಳೀಯ ಸಂಸ್ಕೃತಿಗಳು ಮತ್ತು ಪರಕೀಯ ಸಂಸ್ಕೃತಿಗಳ ಸಂಕರವಾಗುತ್ತಿರುವುದನ್ನು ಕೂಡ ನಾವು ನೋಡಬಹುದು. ನಮ್ಮ ಸ್ಥಳೀಯ ಸಾಂಪ್ರದಾಯಿಕ ಒಂದು ಸಾಂಸ್ಕೃತಿಕ ಜಗತ್ತು ಏನಿತ್ತು, ಅದರ ಮೇಲೆ ಬಾಹ್ಯ ಸಂಸ್ಕೃತಿಗಳ ಪ್ರಭಾವ ಉಂಟಾಗ್ತಾ ಇದೆ. ಬೇರೆ ಬೇರೆ ದೇಶದ ಜನರು, ಬೇರೆ ಬೇರೆ ಸಂಪ್ರದಾಯದ ಜನ, ಬೇರೆ ಬೇರೆ ಸಂಸ್ಕೃತಿಯ ಆಗಮನದಿಂದಾಗಿ ಬಾಹ್ಯ ಮತ್ತು ಸ್ಥಳೀಯ ಸಂಸ್ಕೃತಿಯ ನಡುವೆ ಕೆಲ ಬಾರಿ ತಿಕ್ಕಾಟವೂ ಕೂಡ ಉಂಟಾಗುತ್ತೆ. ಸಂಸ್ಕೃತಿಯ ಮಿಶ್ರಣ ಉಂಟಾಗ್ತಾ ಇದೆ. ಬಹಳಷ್ಟು ಪ್ರಭಾವಗಳನ್ನು ಈ ಸಂಸ್ಕೃತಿಗಳು ತಂದು ಸ್ಥಳೀಯ ಸಂಸ್ಕೃತಿಯ ಮೇಲೆ ತಮ್ಮ ಪ್ರಭಾವವನ್ನು ಹೇರ್ತಾ ಇವೆ. ಇಂತಹ ಒಂದು ಸಮ್ಮಿಶ್ರ ಸಂಸ್ಕೃತಿಯ ವಾತಾವರಣ ಭಾರತದಾದ್ಯಂತ ರೂಪಿತವಾಗಿದೆ. ಮತ್ತು ಈ ಸಮ್ಮಿಶ್ರಣಗೊಂಡ ಸಂಸ್ಕೃತಿಯ ಉತ್ಪನ್ನಗಳಾಗಿ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ. ಇದು 50 ವರ್ಷಗಳ ಹಿಂದೆ ಈ ಥರದ ಒಂದು ವಾತಾವರಣ ಭಾರತದ ಶಿಕ್ಷಣದಲ್ಲಿ ಇರಲಿಲ್ಲ. ಭಾರತದಲ್ಲಿ 50 ವರ್ಷಗಳ ಹಿಂದಿನ ಶಿಕ್ಷಣವನ್ನು ತೆಗೆದುಕೊಂಡ್ರೆ ಅತ್ಯಂತ ಗ್ರಾಮೀಣ ವಾತಾವರಣವಿದ್ದಂತಹ, ಕೆಲವೇ ನಗರಗಳು ಇರುವಂತಹ ಒಂದು ಏಕ ಸಂಸ್ಕೃತಿಯ ಭಾರತೀಯ ಸಂಸ್ಕೃತಿಯ ವಾತಾವರಣ ಇಲ್ಲಿತ್ತು. ಆದರೆ ಇವತ್ತು 50-60 ವರ್ಷಗಳನ್ನು ದಾಟಿದ ಸ್ವತಂತ್ರ ಅನಂತರದ ಈ ದಿನಗಳಲ್ಲಿ ನೀವು ನೋಡಿದಾಗ ಜಾಗತೀಕರಣದಿಂದಾಗಿ ಜಗತ್ತಿನ ವಿವಿಧ ಸಂಸ್ಕೃತಿಗಳು ಭಾರತದಲ್ಲಿ ಕಾಣಸಿಗುತ್ತವೆ. ಆಯಾ ಪ್ರದೇಶಗಳಲ್ಲಿ ಆಯಾ ಜನರು ಸೇರಿಕೊಂಡು ತಮ್ಮದೇ ಆದಂಥ ಒಂದು ಹೊಸ ಸಂಸ್ಕೃತಿಯ ಪದ್ಧತಿಗಳನ್ನು, ಜೀವನ ವಿಧಾನಗಳನ್ನು, ಆಚಾರ ವಿಚಾರಗಳನ್ನು, ಬದುಕುವ ನೆಲೆಗಳನ್ನು ರೂಪಿಸಿಕೊಂಡಿರುವುದರಿಂದ ಒಂದು ರೀತಿಯ ಗೊಂದಲಮಯವಾದ ಸಂಸ್ಕೃತಿ, ಒಂದು ರೀತಿಯಾದ ಅಸ್ಪಷ್ಟವಾದ ಸಂಸ್ಕೃತಿ, ಒಂದು ರೀತಿಯಾದ ದ್ವಂದ್ವವನ್ನು ಸೃಷ್ಟಿಸಿದ ಸಮ್ಮಿಶ್ರ ಸಂಸ್ಕೃತಿಯ ವಾತಾವರಣ ಭಾರತದಲ್ಲಿ ಇದೆ. ಇದು ಸಾಂಸ್ಕೃತಿಕ ವಿನಿಮಯದಿಂದಲೂ ಕೂಡ ಆಗ್ತಾ ಇದೆ. ಕಲ್ಚರಲ್ ಎಕ್ಸ್ಚೇಂಜ್, ಆ್ಯಂಡ್ ಪೀಪಲ್ ಆರ್ ಕಮಿಂಗ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್, ಆ್ಯಂಡ್ ಡಿಫ್ರೆಂಟ್ ಕಂಪನೀಸ್ ಆರ್ ಕಮಿಂಗ್, ವಿತ್ ದಿ ಕಂಪನಿ ಎಂಪ್ಲಾಯೀಸ್ ಆರ್ ಕಮಿಂಗ್. ಸೊ ನಮ್ಮಲ್ಲಿ ಈ ಬಹುರಾಷ್ಟ್ರೀಯತೆ ಬಂದ ಮೇಲೆ, ಬಹುರಾಷ್ಟ್ರೀಯ ಕಂಪನಿಗಳು ಬರೋಕ್ಕೆ ಶುರು ಮಾಡಿದ ಮೇಲೆ, ವಾಣಿಜ್ಯ ವ್ಯವಹಾರಗಳು ಶುರು ಆದಮೇಲೆ, ಬೇರೆ ಬೇರೆ ಕಡೆ ಜನ ಸಂಪರ್ಕ ಇಲ್ಲಿ ಬರ್ತಾ ಇರೋದರಿಂದ ಅವರ ಜೊತೆ ಅವರ ಕುಟುಂಬಗಳು ಕೂಡ ಬರ್ತಾ ಇವೆ. ಹಾಗಾಗಿ ಶಿಕ್ಷಣದಲ್ಲಿ ಇವುಗಳೆಲ್ಲದರ ಪ್ರಭಾವ ಪರೋಕ್ಷವಾಗಿ ಉಂಟಾಗ್ತಾ ಇದೆ. ಹಾಗಾಗಿ ಇವತ್ತು ನಮ್ಮಲ್ಲಿ ಬಹುಮಾಧ್ಯಮ ಶಿಕ್ಷಣದ ಅಗತ್ಯತೆಯ ಬಗ್ಗೆ, ಇಂಗ್ಲೀಷ್ ಮಾಧ್ಯಮಕ್ಕೆ ಹೆಚ್ಚು ಒಲವು ತೋರಿಸುವಂಥ ಅವಶ್ಯಕತೆಯ ಬಗ್ಗೆ, ಹೀಗೆ ಬೇರೆ ಬೇರೆ ಪ್ರಾದೇಶಿಕವಾದ ನೆಲೆಗಳಲ್ಲಿ ಈ ಸಂಸ್ಕೃತಿಯ ಪ್ರಭಾವದಿಂದಾಗಿ ಈ ವೈರುಧ್ಯಗಳೆಲ್ಲವೂ ಕೂಡ ಉಂಟಾಗ್ತವೆ. ಶಿಕ್ಷಣದಲ್ಲಿರ್ತಕ್ಕಂಥ ನಾವುಗಳು ಈ ಜಾಗತೀಕರಣದ ಪ್ರಭಾವದಿಂದ ಉಂಟಾಗಿರುವ ಸಾಂಸ್ಕೃತಿಕ ಗೊಂದಲಗಳು ಮತ್ತು ಈ ಆಧುನಿಕತೆಯು ತಂದು ಒಡ್ಡಿರುವ ಸವಾಲುಗಳನ್ನು ಅರ್ಥ ಮಾಡಿಕೊಳ್ತಿರಬೇಕು. ಸೊ ಬದಲಾಗುತ್ತಿರುವ ಸಾಂಸ್ಕೃತಿಕ ಆಯಾಮಗಳು, ಸೊ ಎವ್ರಿ ಟೈಮ್ ದಿಸ್ ಕಲ್ಚರಲ್ ಪ್ರಾಕ್ಟೀಸಸ್ ಆರ್ ಚೇಂಜಿಂಗ್ ಇನ್ ದಿ ಸೊಸೈಟಿ. ಯಾವುದನ್ನು ನಾವು ಸಾಂಪ್ರದಾಯಿಕವಾಗಿ ಅತ್ಯಂತ ಮಹತ್ವದ್ದು ಎಂದುಕೊಂಡು ಬಂದಿದ್ದುವೋ
ಆ ಸಂಸ್ಕೃತಿ ಇವತ್ತು ಹಳೆಯದು ಎನ್ನುವ ಒಂದು ವಾದ ಹೊಸ ತಲೆಮಾರಿನಲ್ಲಿ ಇದೆ. ನಮ್ಮ ಹಳೆಯದೆಲ್ಲವೂ ಕೂಡ ಒಂದು ಸಾಂಪ್ರದಾಯಿಕವಾಗಿದೆ, ಅದು ಸಮಸ್ಯಾತ್ಮಕವಾಗಿದೆ, ಅದು ವೈಜ್ಞಾನಿಕವಾಗಿಲ್ಲ ಎನ್ನುವ ಒಂದು ವಾದವೂ ಕೂಡ ಹೊಸ ಸಂಸ್ಕೃತಿ ಮಾಡ್ತಾ ಇದೆ, ಹೊಸ ತಲೆಮಾರು ಮಾಡ್ತಾ ಇದೆ. ಆದರೆ ಹಾಗೆ ಇಲ್ಲ. ಭಾರತೀಯ ಸಾಂಸ್ಕೃತಿಕ ಕುರುಹುಗಳು ಹಲವಾರು ಬಾರಿ ಅರ್ಥಪೂರ್ಣವೂ ಕೂಡ ಆಗಿವೆ. ಅಲ್ಲಲ್ಲಿ ಕೆಲವು ದೋಷಗಳಿರಬಹುದು, ಆದರೆ ಸಾರಸಗಟಾಗಿ ನಮ್ಮ ಸಂಸ್ಕೃತಿಯ ಪದ್ಧತಿಗಳನ್ನು, ರೂಢಿಗಳನ್ನು ನಾವು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಸಾಂಸ್ಕೃತಿಕ ಪದ್ಧತಿಗಳು ನಮ್ಮ ಶಿಕ್ಷಣದ ಜೊತೆಗೆ ಸೇರ್ಪಡೆಯಾಗಿದ್ದವು. ಉದಾಹರಣೆಗೆ ಶಾಲೆಯಲ್ಲಿ ಗುರು ಹಿರಿಯರಿಗೆ ವಂದಿಸಬೇಕು, ನಮಸ್ಕರಿಸಬೇಕು, ಗೌರವಿಸಬೇಕು ಎನ್ನುವ ಈ ಒಂದು ಸಂಪ್ರದಾಯ ನಮ್ಮ ಭಾರತೀಯ ಸಂಸ್ಕೃತಿಯಿಂದಲೇ, ಹಿರಿಯರನ್ನು ಗೌರವಿಸುವ ಸಂಸ್ಕೃತಿಯಿಂದಲೇ ಶಾಲಾ ಶಿಕ್ಷಣಕ್ಕೆ ವರ್ಗವಾಗಿದ್ದು. ಗುರುದೇವೋ ನಮಃ ಅನ್ನುವುದು ಗುರುವಿಗೆ ನಮಸ್ಕರಿಸುವಂಥದ್ದು ಆ ಸಂಸ್ಕೃತಿಯಿಂದಲೇ ಶಾಲಾ ಶಿಕ್ಷಣಕ್ಕೆ ವರ್ಗವಾಗಿರುವಂಥದ್ದು. ಆದರೆ ಇವತ್ತು ಇಂಡಿವಿಜುವಲ್ ಅಟಾನಮಿ ಬಂದ ಮೇಲೆ, ವಿದ್ಯಾರ್ಥಿಯೇ ದೇವರು ಎನ್ನುವ ಪರಿಕಲ್ಪನೆ ಬಂದ ಮೇಲೆ, ಈ ಗುರುವನ್ನು ಗೌರವಿಸುವ ಅಥವಾ ಗುರುದೇವೋ ಭವ ಎನ್ನುವ ಮಾತನ್ನು ಮಕ್ಕಳು ಸಲೀಸಾಗಿ ಹೇಳ್ತಾರೆ ಅಂತೇಳಿ ನಾವು ಅಂದ್ಕೊಳ್ಳೋಕ್ಕಾಗೋದಿಲ್ಲ. ಇದಕ್ಕೆಲ್ಲ ಕಾರಣ ನಮ್ಮ ವಾತಾವರಣದಲ್ಲಿ ಉಂಟಾಗಿರುವ ಬದಲಾವಣೆಗಳು ಮತ್ತು ಈ ಸಾಂಪ್ರದಾಯಿಕತೆ ಮತ್ತು ಆಧುನಿಕತೆಯ ನಡುವೆ ನಡೆದಿರುವಂಥ ಸಂಘರ್ಷಗಳು ಮಕ್ಕಳ ಮೇಲೆ ಪ್ರಭಾವವನ್ನು ಬೀರ್ತಾ ಇವೆ. ಈ ಪ್ರಭಾವವನ್ನು ಮೀರಿ ನಮ್ಮಲ್ಲಿ ಶಿಕ್ಷಣವನ್ನು ಜಾರಿ ಮಾಡಬೇಕಾದ ಮತ್ತು ಇವುಗಳ ನಡುವೆ ಸಮತೋಲನವನ್ನು ಉಂಟು ಮಾಡಬೇಕಾದ ಹೊಣೆಗಾರಿಕೆ ಬೋಧಕರ ಮೇಲೆ ಇದೆ. ನ್ಯೂ ಜನರೇಷನ್, ನ್ಯೂ ಲರ್ನರ್ಸ್ ಹ್ಯಾವ್ ಬ್ರಾಟ್ ದೇರ್ ಓನ್ ನ್ಯೂ ಟೈಪ್ ಆಫ್ ಎಕ್ಸ್ಪೆಕ್ಟೇಷನ್ಸ್. ಶಿಕ್ಷಣದಲ್ಲಿ ಬರ್ತಕ್ಕಂಥ ಹೊಸ ತಲೆಮಾರು ತಮ್ಮ ಹೊಸ ತಲೆಮಾರಿನ ಜೊತೆಗೆ ಹೊಸ ಕಲಿಕೆದಾರರು ಹೊಸ ಹೊಸ ಅಪೇಕ್ಷೆಗಳನ್ನು ಇಟ್ಟುಕೊಂಡು ಬರುತ್ತಿದ್ದಾರೆ, ಹೊಸ ಮನೋಭಾವನೆಯಿಂದ ಬರುತ್ತಿದ್ದಾರೆ, ಹೊಸ ಬಯಕೆಗಳೊಂದಿಗೆ ಬರುತ್ತಿದ್ದಾರೆ. ನಮ್ಮ ಶಿಕ್ಷಣ ಪದ್ಧತಿ, ನಮ್ಮ ಶಿಕ್ಷಣ ವಿಧಾನ, ನಮ್ಮ ಶಾಲಾ ವ್ಯವಸ್ಥೆ ಈ ಹೊಸ ತಲೆಮಾರಿನ ಹೊಸ ಜನರ ಹೊಸ ಬಯಕೆಗಳನ್ನು ಈಡೇರಿಸಲು ಸಿದ್ಧಗೊಂಡಿದೆಯೇ ಅನ್ನೋದನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಇತ್ತೀಚೆಗೆ ಪ್ರಕಟವಾದ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕೂಡ ಈ ಹೊಸ ತಲೆಮಾರನ್ನು ಎದುರಿಸುವ ಬಗ್ಗೆ ಶಾಲಾ ಶಿಕ್ಷಣದಲ್ಲಿ ವ್ಯವಸ್ಥೆಯಾಗಬೇಕು ಎನ್ನುವುದನ್ನೇ ಹೇಳಿದೆ ಮತ್ತು ಅದಕ್ಕಾಗಿ ಹಲವಾರು ಮಾರ್ಪಾಡುಗಳನ್ನು ಕೂಡ ಅದು ಸೂಚಿಸಿದೆ. ಹಾಗಾಗಿ ದಿಸ್ ಮಾಡರ್ನಿಟಿ ಹ್ಯಾಸ್ ಬ್ರಾಟ್ ಲಾಟ್ ಆಫ್ ಚಾಲೆಂಜಸ್, ಲಾಟ್ ಆಫ್ ನ್ಯೂ ಥಿಂಕಿಂಗ್, ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇನ್ ಎಜುಕೇಷನ್ ಸಿಸ್ಟಮ್. ಈ ಆಧುನಿಕತೆ ಅಂತಕ್ಕಂಥದ್ದು ಏನಿವತ್ತು ಬಂದಿದೆ, ಈ ಆಧುನಿಕತೆ ಅನ್ನೋದು ಶಿಕ್ಷಣದಲ್ಲಿ, ಶಾಲಾ ವ್ಯವಸ್ಥೆಯಲ್ಲಿ, ಶಿಕ್ಷಕರ ಕೆಲಸಗಳಲ್ಲಿ ಹಲವಾರು ಮಾರ್ಪಾಡುಗಳನ್ನು, ಸವಾಲುಗಳನ್ನು ತಂದು ಒಡ್ಡಿದೆ. ಇದು ಏನು ಅಂತ ಹೇಳಿ ನಾವು ನೋಡ್ತಾ ಹೋಗಬೇಕಾಗಿದೆ. ಸೊ ದಿಸ್ ಮಾಡರ್ನಿಟಿ ಹ್ಯಾಸ್ ಬ್ರಾಟ್ ನ್ಯೂ ಟ್ರೆಂಡ್ಸ್ ಇನ್ ಎಜುಕೇಷನ್ ಸಿಸ್ಟಮ್. ಈ ಆಧುನಿಕತೆಯು ಶಿಕ್ಷಣದಲ್ಲಿ ಒಂದು ಹೊಸ ವಿಚಾರ ಲಹರಿಯನ್ನು ತಂದಿದೆ. ಯಾವ ಹೊಸ ವಿಚಾರ ಲಹರಿ ಅದು? ವಿದ್ಯಾರ್ಥಿ ತಾನಾಗಿ ಕಲಿಯಬಲ್ಲ ಎನ್ನುವ ವಿಚಾರ ಲಹರಿ. ಕನ್ಸ್ಟ್ರಕ್ಟಿವ್ ಮೆಥಡ್ಸ್, ಕನ್ಸ್ಟ್ರಕ್ಟಿವಿಸಮ್. ಶಿಕ್ಷಕರು ಕೇವಲ ಇಲ್ಲಿ ಸಹಾಯಕರು. ಒಬ್ಬ ವಿದ್ಯಾರ್ಥಿ ತನಗೆ ಬೇಕಾದ ಎಲ್ಲ ಕಲಿಕಾ ಪ್ರಯತ್ನಗಳನ್ನು ಮಾಡಬಲ್ಲ, ನಾವು ಅವನಿಗೆ ಸಹಾಯ ಮಾಡಬೇಕು, ಇಂಡಿವಿಜುವಲ್ ಅಟಾನಮಿಯನ್ನು ಕೊಡಬೇಕು ಅನ್ನುವ ಒಂದು ಹೊಸ ಟ್ರೆಂಡ್ ನಮ್ಮಲ್ಲಿ ಶುರುವಾಗಿದೆ. ಮಾಡರ್ನಿಟಿ ಹ್ಯಾಸ್ ಬ್ರಾಟ್ ನ್ಯೂ ಜನರೇಷನ್ ಆಫ್ ಸ್ಟೂಡೆಂಟ್ಸ್. ಹೊಸ ತಲೆಮಾರಿನ ಮಕ್ಕಳನ್ನು ಆಧುನಿಕತೆ ತಂದು ನಿಲ್ಲಿಸಿದೆ. ಹೊಸ ತಲೆಮಾರಿನ ಮಕ್ಕಳು ತಂತ್ರಜ್ಞಾನ ಸ್ನೇಹಿಯಾಗಿದ್ದಾರೆ. ದಿ ಆಪರೇಟ್ ಮೊಬೈಲ್ಸ್ ವೆರಿ ವೆಲ್. ನಮಗೆ ಬರಲಾರದ ಮೊಬೈಲ್ ಸೆಟ್ಟಿಂಗನ್ನು ನಮ್ಮ ಮಕ್ಕಳು ಮಾಡಿಕೊಡ್ತಾರೆ. ಯಾಕಂದರೆ ಅವರು ಟೆಕ್ನಾಲಜಿ ವರ್ಲ್ಡಲ್ಲಿ ಜನಿಸಿದವರು. ಅವರು ಹುಟ್ಟುತ್ತಲೇ ಅವರ ಕೈಯಲ್ಲಿ ಮೊಬೈಲ್ ಬಂದಿದೆ. ನಮ್ಮ ಕೈಯಲ್ಲಿ ಬಿಲ್ಲು, ಬಾಣ, ಚೆಂಡು, ಬುಗುರಿ, ಲಾಠಿ ಇತ್ತು, ಬ್ಯಾಟು ಬಂದಿರ್ಬೋದು ಕೆಲವ್ರ ಕೈಲಿ. ಆದರೆ ಈ ಮಕ್ಕಳು ಹುಟ್ಟುತ್ತಲೇ ಸ್ಮಾರ್ಟ್ಫೋನನ್ನು ಟಚ್ ಮಾಡ್ತಾರೆ ಮತ್ತು ಸ್ಮಾರ್ಟ್ಫೋನ್ ಜೊತೆಗೆ ಬೆಳೀತಾರೆ. ಹಾಗಾಗಿ ಅವರು ಸ್ಮಾರ್ಟ್ ಆಗಿದ್ದಾರೆ, ಅವರ ಥಿಂಕಿಂಗ್ ಕೂಡ ಸ್ಮಾರ್ಟ್ ಆಗಿದೆ. ಸೊ ಹೊಸ ತಲೆಮಾರಿನ ಮಕ್ಕಳು ಈ ಹೊಸ ಜನರೇಷನನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಅವರ ತಂತ್ರಜ್ಞಾನ ಗುಣಗಳು, ಅವರ ಸಾಫ್ಟ್ ಸ್ಕಿಲ್ಗಳು, ಅವರ ಥಿಂಕಿಂಗ್ನಲ್ಲಿ ಬಹಳಷ್ಟು ನಾವೀನ್ಯತೆ ಬಂದಿದೆ. ಹಳೆಯ ತಲೆಮಾರಿನ ಶಿಕ್ಷಕರು ಮತ್ತು ಈ ಹೊಸ ತಲೆಮಾರಿನ ನಡುವೆ ಒಂದು ಕಂದಕ ಏರ್ಪಟ್ಟಿರುವುದನ್ನು ನಾವು ಗಮನಿಸ್ಬೋದು. ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನೀವುಗಳು ಹೊಸ ತಲೆಮಾರಿನ ಶಿಕ್ಷಕರು ಪ್ರಯತ್ನಿಸಬೇಕು ಮತ್ತು ಸಿದ್ಧಗೊಳ್ಳಬೇಕು. ನ್ಯೂ ಸಬ್ಜೆಕ್ಟ್ಸ್ ಆರ್ ಕಮಿಂಗ್ ಅಪ್. ದಿಸ್ ಮಾಡರ್ನಿಟಿ ಹ್ಯಾಸ್ ಬ್ರಾಟ್ ನ್ಯೂ ಸಬ್ಜೆಕ್ಟ್ಸ್. ಹೊಸ ವಿಷಯವನ್ನು ಇದು ತರ್ತಾ ಇದೆ.
ವರ್ಚುವಲ್ ಲರ್ನಿಂಗ್ ಅಂತಕ್ಕಂಥದ್ದು ಹಿಂದೆ ಇರಲೇ ಇಲ್ಲ. ಇವತ್ತು ವರ್ಚುವಲ್ ಲರ್ನಿಂಗ್ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾಗಿದೆ. ಹೊಸ ಹೊಸ ವಿಧಾನಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿದೆ. ಎಕ್ಸ್ಪೆರಿಮೆಂಟಲ್ ಮೆಥಡ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿದೆ. ನ್ಯಾನೋ ಟೆಕ್ನಾಲಜಿ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಅಂದರೆ ಶಾಲಾ ಶಿಕ್ಷಣದಲ್ಲಿ ನಮ್ಮ ಸಾಂಪ್ರದಾಯಿಕವಾದ ಸ್ಥಳೀಯ ವಿಚಾರಗಳು ದಾಟಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗುವ ವಿಷಯಗಳು ನಮ್ಮ ಶಾಲಾ ಪಠ್ಯದ ಭಾಗವಾಗ್ತಾ ಇರೋದ್ರಿಂದ ನಮ್ಮ ಶಿಕ್ಷಣದಲ್ಲಿ ಈ ಆಧುನಿಕತೆ ಹೊಸ ವಿಷಯಗಳ ಪ್ರವೇಶವನ್ನು ತಂದಿದೆ. ಅಂತರ್ಶಾಸ್ತ್ರೀಯ ವಿಷಯಗಳ ಅಧ್ಯಯನ ಇವತ್ತು ಹೊಸ ಒಂದು ಪ್ರಯೋಗವಾಗಿ ಬಳಕೆ ಆಗ್ತಾ ಇದೆ. ಇಂಟರ್ ಸಬ್ಜೆಕ್ಟ್, ಇಂಟರ್ ಡಿಸಿಪ್ಲಿನರಿ ಆ್ಯಂಡ್ ನಮ್ಮಲ್ಲಿ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಬರ್ತಾ ಇದೆ, ಈಗ ಬಂದಿದೆ. ವಿದ್ಯಾರ್ಥಿ ತನಗೆ ಬೇಕಿರುವ ವಿಷಯಗಳನ್ನು ಆರಿಸಿಕೊಂಡು ಓದಬಹುದು. ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ತನಗೆ ಯಾವ್ಯಾವ ವಿಷಯಗಳು ಬೇಕು ಅದನ್ನು ಚಾಯ್ಸ್ ಮಾಡಿಕೊಂಡು ಒಂದಷ್ಟು ಕ್ರೆಡಿಟ್ಗಳನ್ನು ಕೂಡಿಸಿಕೊಂಡು ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಬೇಕು. ಹಿಂದಿನ ಸಂದರ್ಭದಲ್ಲಿ ಚಾಯ್ಸ್ ಇರಲಿಲ್ಲ, ಫಿಕ್ಸ್ಡ್ ಕಾಂಬಿನೇಷನ್ಸ್ ಇತ್ತು. ಆದರೆ ಹೊಸ ಶಿಕ್ಷಣ ನೀತಿಯಲ್ಲಿ ಇದನ್ನು ಹೇಳಲಾಗಿದೆ. ಈ ಆಧುನಿಕತೆ ಈ ರೀತಿಯಾದಂಥದ್ದು ಚಾಯ್ಸನ್ನು ವಿದ್ಯಾರ್ಥಿಗೆ ಕೊಡ್ತಾ ಇದೆ. ಆ ಚಾಯ್ಸನ್ನು ತಲುಪಿಸುವಂತಹ ಸವಾಲು ಶಿಕ್ಷಣ ಸಂಸ್ಥೆಗಳ ಮೇಲೆ ಮತ್ತು ಶಿಕ್ಷಕರ ಮೇಲೆ ಇದೆ. New methods are coming up. Self-learning is at the popular. Online education is at the top now. ಈ ಕೊರೋನಾ ಸಂದರ್ಭದಲ್ಲಿ ಅಥವಾ ಅದರ ನಂತರದ ದಿನಗಳಲ್ಲಿ ಒಂದು ಹೊಸ ಟ್ರೆಂಡನ್ನು ಇದು ಕ್ರಿಯೇಟ್ ಮಾಡಿದೆ. ವೆಬಿನಾರ್ಗಳು ಅನ್ನೋದನ್ನು ನಾವು ಹಿಂದೆ ಕೇಳಿರಲೇ ಇಲ್ಲ. ಇವತ್ತು ಸಾವಿರಾರು ವೆಬಿನಾರ್ಗಳು, ಪ್ರತಿದಿನ ನೂರಾರು ವೆಬಿನಾರ್ಗಳು ನಡೀತಾ ಇದೆ. ಎಲ್ಲರೂ ಅದರಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಹೊಸ ವಿಧಾನಗಳು, ಹೊಸ ಮೆಥಡ್ಗಳು, ಹೊಸ ತಂತ್ರಗಳು, ಹೊಸ ಉಪಕ್ರಮಗಳು ಶಾಲಾ ಶಿಕ್ಷಣದ ಮತ್ತು ಉನ್ನತ ಶಿಕ್ಷಣದ ಭಾಗವಾಗಿ ಬರ್ತಾ ಇವೆ. ಇವು ಶಿಕ್ಷಣದ ಮೇಲೆ ಈ ಆಧುನಿಕತೆ ಪ್ರಭಾವ ತಂದಿದೆ. ಹೊಸ ಪ್ರಾಕ್ಟೀಸಸ್, ನ್ಯೂ ಪ್ರಾಕ್ಟೀಸಸ್. A student can attend any exams anytime, anywhere. He can check his marks. ಓಪನ್ ಬುಕ್ ಎಕ್ಸಾಮ್ಸ್ ಕೂಡ ಈಗ ಬರ್ತಾ ಇದೆ. ಹೊಸ ಪ್ರಾಕ್ಟೀಸಸ್ ಬರ್ತಾ ಇದೆ. He can refer to any websites and download the material and write the assignment, or audio assignments, written assignments, ಆನ್ಲೈನ್ ಕ್ಲಾಸಸ್. ಎಷ್ಟೊಂದು ಲಿಂಕ್ಗಳು, ಎಷ್ಟೊಂದು ಡೌನ್ಲೋಡ್ ಸೌಲಭ್ಯಗಳು, ಸಾಫ್ಟ್ ಕಾಪೀಸು, ಮೊಬೈಲ್ ಅಪ್ಲಿಕೇಶನ್ಸು, ಇಷ್ಟೊಂದೆಲ್ಲವೂ ಮಕ್ಕಳಿಗೆ ಸಿಗ್ತಾ ಇದೆ. ಹೊಸ ಪ್ರೊಸೀಜರ್ಸ್, ನ್ಯೂ ಎಕ್ಸಾಮ್ ಪ್ಯಾಟರ್ನ್ ಈಸ್ ಕಮಿಂಗ್ ಅಪ್. ಹೊಸ ಪರೀಕ್ಷಾ ಪದ್ಧತಿ, ಎನಿ ಟೈಮ್ ಎಕ್ಸಾಮಿನೇಷನ್. ಈಗ ನಾವು ಹೇಳ್ತಕ್ಕಂಥ ವಾರ್ಷಿಕ ಪರೀಕ್ಷೆ, ಅರ್ಧ ವಾರ್ಷಿಕ ಪರೀಕ್ಷೆ, ಎಲ್ಲರೂ ಮಕ್ಕಳು ಅದೇ ದಿನ ಬಂದು ಅದೇ ದಿನ ನಿಗದಿಪಡಿಸಿದ ವೇಳಾಪಟ್ಟಿಯಂತೆ ಪರೀಕ್ಷೆಯನ್ನು ಬರೀಬೇಕಾದಂಥದ್ದಿಲ್ಲ. ಹೊಸ ಶಿಕ್ಷಣ ಪದ್ಧತಿ ಬರ್ತಾ ಇದೆ. ಮಕ್ಕಳು ಎನಿವೇರ್ ಎನಿ ಟೈಮ್ ಡಿಸ್ಟೆನ್ಸ್ ಎಜುಕೇಷನಲ್ಲಿದೆ. IGNOU ಪ್ರೊವೈಡ್ಸ್ ಯು ಅಪಾರ್ಚುನಿಟಿ ಟು ರೈಟ್ ಎಕ್ಸಾಮಿನೇಷನ್ ಫ್ರಮ್ ಎನಿ ಕಾರ್ನರ್ ಆಫ್ ದಿಸ್ ಕಂಟ್ರಿ. ನೀವು ಯಾವ ರಾಜ್ಯದವರೇ ಆಗಿರಿ, ನೀವು ಯಾವುದೇ ಒಂದು ಪ್ರದೇಶದಲ್ಲಿ ಒಂದು ಪರೀಕ್ಷೆನ ತೆಗೆದುಕೊಳ್ಬೋದು. ಚಾಯ್ಸ್ ಬೇಸ್ಡ್ ಎಕ್ಸಾಮ್ಸ್ ಕೂಡ ಬರ್ತಾ ಇದೆ. ಈಗ ಹೊಸ ಹೊಸ ವಿಷಯಗಳನ್ನು ಮಕ್ಕಳು ತಮಗೆ ಬೇಕಿರುವ ದಿನಾಂಕಕ್ಕೆ ಪರೀಕ್ಷೆಯನ್ನು ನಿಗದಿಪಡಿಸಿಕೊಳ್ಳುವಂತಹ ಆನ್ಲೈನ್ ಪರೀಕ್ಷಾ ಪದ್ಧತಿ ಇವತ್ತು ಬರ್ತಾ ಇದೆ. ಮೌಲ್ಯಮಾಪನ ಪದ್ಧತಿ ಬರ್ತಾ ಇದೆ. ಸೊ ಇದೆಲ್ಲವೂ ಕೂಡ ಈ ಆಧುನಿಕತೆಯ ಫಲವಾಗಿ ನಮ್ಮ ಶಿಕ್ಷಣದಲ್ಲಿ ಹುಟ್ಟಿಕೊಂಡು ಬರ್ತಾ ಇರೋದರಿಂದ ಈ ಶಿಕ್ಷಣದ ಭಾಗವಾಗಿರುವಂಥ ನೀವು ಶಿಕ್ಷಕರಾಗಿದ್ದೀರಾ, ಹೆಡ್ ಮಾಸ್ಟರ್ ಆಗಿದ್ದೀರಾ, ಪ್ರಿನ್ಸಿಪಾಲ್ ಆಗಿದ್ದೀರಾ, BO ಆಗಿದ್ದೀರಾ, ಏನಾದರೂ ಆಗಿರಿ, ಈ ಶಿಕ್ಷಣದ ಭಾಗವಾಗಿರುವ ನೀವು ಈ ಸವಾಲುಗಳನ್ನು ಮತ್ತು ಇದು ತಂದು ಒಡ್ಡಿರುವ ಹೊಸ ಹೊಸ ಸಾಧ್ಯತೆಗಳನ್ನು, ಆವಿಷ್ಕಾರಗಳನ್ನು ತಲುಪುವ ಪ್ರಯತ್ನವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಟೀಚರ್ಸ್ ನೀಡ್ ಟು ಬಿ ವೆರಿ ಮಾಡರ್ನ್ ಟುಡೇ. ವಿ ಹ್ಯಾವ್ ಟು ಥಿಂಕ್ ಆಫ್ ಫ್ಯೂಚರ್ ಟುಡೇ. ವಿ ಹ್ಯಾವ್ ಟು ಥಿಂಕ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ಲರ್ನರ್. ವಿ ಹ್ಯಾವ್ ಟು ಥಿಂಕ್ ಆಫ್ ಸಿಸ್ಟಮ್ ಚೇಂಜಸ್ ಹ್ಯಾಪನಿಂಗ್ ಅರೌಂಡ್ ಅಸ್ ಆ್ಯಂಡ್ ವಿ ಹ್ಯಾವ್ ಟು ಪ್ರಿಪೇರ್ ಅವರ್ ಸೆಲ್ಫ್. ನಮ್ಮ ಸುತ್ತ ನಡೆಯುತ್ತಿರುವಂತಹ ವಿದ್ಯಮಾನಗಳನ್ನು ಅರ್ಥೈಸ್ಕೊಳ್ಬೇಕು, ನೀತಿಗಳನ್ನು ಅರ್ಥೈಸ್ಕೊಳ್ಬೇಕು, ಸವಾಲುಗಳನ್ನು ಅರ್ಥೈಸ್ಕೊಳ್ಬೇಕು, ಅಗತ್ಯತೆಗಳನ್ನು ತಿಳಿದುಕೊಳ್ಬೇಕು ಮತ್ತು ಅದಕ್ಕೆ ನಮ್ಮನ್ನು ಸಿದ್ಧಗೊಳಿಸಿಕೊಳ್ಳಬೇಕು. ವ್ಯವಸ್ಥೆಯನ್ನು ಟೀಕೆ ಮಾಡ್ತಾ ಕೂತ್ಕೊಂಡ್ರೆ ನಾವು ಮಾಡರ್ನ್ ಟೀಚರ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ವ್ಯವಸ್ಥೆಯ ಬಗ್ಗೆ ಹಿಂದಿನ ವ್ಯವಸ್ಥೆ ಹಾಗಿತ್ತು, ಈಗ ಹೀಗಿದೆ, ಎಲ್ಲ ಹಾಳಾಗಿ ಹೋಯಿತು ಅಂತ ಹೇಳಿ ಟೀಕೆ ಮಾಡೋದ್ರಿಂದ ಆಗೋದಿಲ್ಲ. ಜನ್ರೇಷನ್ ಚೇಂಜ್ ಆಗ್ತಾ ಇದೆ, ಸಂಸ್ಕೃತಿ ಬದಲಾಗ್ತಾ ಇದೆ, ಆಧುನಿಕತೆ ಈಗಾಗಲೇ ಅದರ ತುದಿಯನ್ನು ಮುಟ್ಟಿಬಿಟ್ಟಿದೆ. ಹಾಗಾಗಿ ನಾವು ಶಿಕ್ಷಕರು ಕೂಡ ನಮ್ಮನ್ನು ಶಾರ್ಪ್ಗೊಳಿಸ್ಕೊಳ್ಳುವಂಥ, ಸ್ಕಿಲ್ಡ್ಗೊಳಿಸುವಂತಹ, ಟೆಕ್ನಾಲಜಿಯಲ್ಲಿ ಇಂಪ್ರೂವ್ ಮಾಡಿಕೊಳ್ಳುವಂತಹ ಮತ್ತು ಮಾಡರ್ನಿಟಿಯ ಜೊತೆಗೆ ಸಾಗುವಂತಹ ಒಂದು ಪ್ರಯತ್ನಗಳನ್ನು ನಿರಂತರವಾಗಿ ಮಾಡಿಕೊಂಡರೆ ಮಾತ್ರ ನಾವು ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯ ಆಗ್ತಾ ಇದೆ.
ಅದರಿಂದ ಆತ್ಮೀಯ ವಿದ್ಯಾರ್ಥಿನಿಯರೇ ಅಥವಾ ವಿದ್ಯಾರ್ಥಿಗಳೇ, ಶಿಕ್ಷಕ ಬಂಧುಗಳೇ, ಇದನ್ನು ಅರ್ಥ ಮಾಡಿಕೊಂಡು ಈ ನೆಲೆಯಲ್ಲಿ ತಮ್ಮ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಹೆಚ್ಚಿನ ವಿಷಯದಲ್ಲಿ ಮತ್ತೆ ಮುಂದಿನ ಆಡಿಯೋದಲ್ಲಿ ಭೇಟಿ ಆಗ್ತೇನೆ. ನಾನು ಡಾಕ್ಟರ್ ವಿಷ್ಣು ಎಂ ಶಿಂದೆ, ಸಹ ಪ್ರಾಧ್ಯಾಪಕ, ಶಿಕ್ಷಣ ಅಧ್ಯಯನ ವಿಭಾಗ, ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ, ವಿಜಯಪುರ. ನಮಸ್ಕಾರ.